ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರೋದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಸೊ ಗೈಸ್, ಯಾವುದನ್ನೆಲ್ಲ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಈಗ ಮೊದಲನೇ ಅಪ್ಡೇಟ್ ಬಂದು LCU ಸಿನಿಮ್ಯಾಟಿಕ್ ಯೂನಿವರ್ಸಿಂದ ಅಂತಲೇ ಹೇಳ್ಬೋದು, ಲೋಕೇಶ್ ಕನಗರಾಜ್ ಸಿನಿಮ್ಯಾಟಿಕ್ ಯೂನಿವರ್ಸಿಂದ. ಇದು ಇಲ್ಲಿ ಮೆನ್ಷನ್ ಮಾಡೋದು ಇಂಪಾರ್ಟೆಂಟ್ ಆಗಿತ್ತು, ಯಾಕೆಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ರು ಲೈಕ್ LCU ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಂತಂದರೆ, LCU ಸಿನಿಮ್ಯಾಟಿಕ್ ಯೂನಿವರ್ಸೇನೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಅದರಲ್ಲೂ ಕೂಡ ನಾನು ಮೊದಲೇ ಹೇಳಿದ್ದೆ, ಒಂದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅದ್ರದ್ದು ಮೇಲೆ ಒಂದು ವಿಡಿಯೋ ಬರುತ್ತೆ ಅಂತ. ಈಗ ಇಲ್ಲಿರೋವಂಥದ್ದು ರೋಲೆಕ್ಸ್ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ. ಆಫ್ಕೋರ್ಸ್ ಸೂರ್ಯ ಅವರೇನೆ, ಕಂಗುವಾ ಸಿನಿಮಾ ಈಗಿನ ಬಂದಿದೆಯಲ್ಲ, ಸೂರ್ಯ ಅವರ ಕ್ಯಾರೆಕ್ಟರ್ ಏನಿದೆಯಲ್ಲ ಅದು ಅದ್ಭುತವಾಗಿ ಹಿಟ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗಿರಬೇಕಾದ್ರೆ ಅದೇ ಒಂದು ಸ್ಕ್ವಾಡಿಂದ ಬರ್ತಿರೋಂಥ ಒಂದು ಕ್ಯಾರೆಕ್ಟರ್ನೇ ಆಗಿರುವಂಥದ್ದು ಬೆನ್ಸ್. ಇದು ರಾಘವ್ ಲಾರೆನ್ಸ್ ಅವರು ಈ ಪಾತ್ರನ ಕಂಟಿನ್ಯೂ ಮಾಡಿಕೊಟ್ಟಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ನಾನು ಅಂದ್ಕೊಂಡಿರೋ ರೀತಿ OTT ಪ್ಲಾಟ್ಫಾರ್ಮಲ್ಲಿ ಬರುವಂಥ ಸಿನಿಮಾ ಅಲ್ಲ. ಇದು ಕಂಪ್ಲೀಟ್ ಆಗಿ ಫುಲ್ ಫ್ಲೆಕ್ಸಲ್ಲಿ ಒಂದು ಸಿನಿಮಾ ಹೌಸಲ್ಲಿ ಬರೋಕ್ಕೆ ಕೊಟ್ಟಿರೋಂಥ. ಈಗ ಹೊಂಬಾಳೆ ಪ್ರೊಡಕ್ಷನಿಂದ ಸಿನಿಮಾ ಬರೋಕ್ಕೆ ಕೊಟ್ಟಿದೆ. ಅನೌನ್ಸ್ಮೆಂಟ್ ನಾಳೆ ಅಂದರೆ 16ನೇ ತಾರೀಕು, ನವೆಂಬರ್ 16ನೇ ತಾರೀಕು 3 ಗಂಟೆ 33 ನಿಮಿಷಕ್ಕೆ ಆಗ ಕೊಟ್ಟಿರೋವಂಥದ್ದು. ಎಲ್ಲರೂ ಹೇಳ್ತಾ ಇದ್ದಾರೆ ಕಮೆಂಟ್ ಸೆಕ್ಷನ್ನಲ್ಲಿ. ಅಫ್ಕೋರ್ಸ್ ಇದು ನಿಮಗೆಲ್ಲರೂ ಎಕ್ಸ್ಪೆಕ್ಟ್ ಮಾಡುವಂಥದ್ದೇನೆ ಆಗಿರುವಂಥದ್ದು. ಪ್ರಭಾಸ್ ಅವರ ಸಿನಿಮಾನ ಅನೌನ್ಸ್ಮೆಂಟ್ ಮಾಡೋಕೆ ಕೊಟ್ಟಿರೋವಂಥದ್ದು. ಆ್ಯಂಡ್ ಆಲ್ರೆಡಿ ಏನಂತಾರೆ, 3ನೇ ಅವತಾರ ತೊಗೊತಿದ್ದಾರೆ ಅಂತಲೇ ಹೇಳ್ಬೋದು. ಪ್ರಭಾಸ್ ಅವರು ಈ ಒಂದು ಕ್ಯಾರೆಕ್ಟರ್ನ ಯಾವ ರೀತಿ ಪ್ಲೇ ಮಾಡ್ತಾರೆ ಅಂತ ನಾನು ಎಕ್ಸೈಟೆಡ್ ಆಗಿರುವಂಥದ್ದು ಏನಕ್ಕೆ ಗೊತ್ತಾ, ಹೊಂಬಾಳೆ ಫಿಲ್ಮ್ಸ್ ಅವರು VFX ವರ್ಕ್ ಮೇಲೆ ಒತ್ತು ಕೊಟ್ಟು ಈ ಒಂದು ಸಿನಿಮಾನ ಒಪ್ಕೊಂಡಿದ್ದಾರೆ ಅಂತಂದಮೇಲೆ, ಹೊಂಬಾಳೆ ಫಿಲ್ಮ್ಸಲ್ಲಿ ಸ್ಟಾರ್ಟ್ ಆಗ್ತಿದೆ ಅಂದಮೇಲೆ ಕನ್ನಡ ಇಂಡಸ್ಟ್ರಿಗೆ ಇನ್ನು ಅಪ್ಕಮಿಂಗ್ ಫಿಲ್ಮ್ಸ್ ಎಲ್ಲನೂ VFX CGI ಬೇಸ್ಡೇ ಇರುತ್ತೆ. 45 ಸಿನಿಮಾನು ಕೂಡ ಅದೇ ರೇಂಜಲ್ಲೇ ಬರ್ತಿರೋ ಅಂಥದ್ದು. ಬಟ್ ಹೊಂಬಾಳೆ ಅಲ್ವಾ, ಪ್ರೊಡಕ್ಷನ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಓಕೆ, ಈಗ ಕನ್ನಡ ಸಿನಿಮಾ ಬಗ್ಗೆನೇ ಮಾತಾಡ್ಕೊಳ್ಳೋಣ. ರಣಗಲ್ ಸಿನಿಮಾ ಬಗ್ಗೆ ಹೇಳೋದಾದರೆ, ಅಫ್ಕೋರ್ಸ್ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಓವರ್ಸೀಸಲ್ಲಿ ರಿಲೀಸ್ ಆಗಿ ಕೊಟ್ಟಿರೋವಂಥದ್ದು USA, ಆಸ್ಟ್ರೇಲಿಯಾ, ಕೆನಡಾದ ಥಿಯೇಟರ್ ಲಿಸ್ಟ್ ಇಲ್ಲಿ ಬಂದಿದೆ. ನೆದರ್ಲ್ಯಾಂಡ್, ಜಾರ್ಜಿಯಾ, ಜರ್ಮನಿ, UK ಆ್ಯಂಡ್ ಐಲ್ಯಾಂಡ್. ಇಲ್ಲೆಲ್ಲ UK ಆ್ಯಂಡ್ ಐಲ್ಯಾಂಡಲ್ಲಿ ಆದಷ್ಟು ಬೇಗ ಬರ್ತಿದೆ. ಅಂದರೆ ನಾನು ಹೇಳಿದಾಗಿನೇ 22 ನವಂಬರ್ 23 ನವಂಬರ್ ಈ ಥರ ರಿಲೀಸ್ ಆಗಿಕೊಟ್ಟಿದೆ. ಮಾರ್ಟಿನ್ ಸಿನಿಮಾ ಬಗ್ಗೆ ಹೇಳೋದಾದರೆ, ಓವರ್ಸೀಸಲ್ಲೇ ಇರುವಂಥದ್ದು, ಆದರೆ OTT ಪ್ಲಾಟ್ಫಾರ್ಮಲ್ಲಿ ಪ್ರೈಮಲ್ಲಿ ಇರುವಂಥದ್ದು USA ಮತ್ತು UK ಅಲ್ಲಿ ಈಗ ಅವೈಲಬಿಲಿಟಿಯಲ್ಲಿ ಇದೆ. ಧ್ರುವ ಸರ್ಜಾ ಅವರ ಮೂವಿ ಅಪ್ಡೇಟ್ ಕೊಡಬೇಕಾದ್ರೆ KD ಅಪ್ಡೇಟ್ನ ಹೇಗೆ ಬಿಡೋಕ್ಕಾಗುತ್ತೆ. ಚಿಕ್ಕಮಂಗ್ಳೂರಲ್ಲಿ ಶೂಟಿಂಗ್ ನಡೀತಾ ಇದೆ. ಆ್ಯಂಡ್ ಇಲ್ಲಿ ಅಪ್ಡೇಟ್ ಕೂಡ ಅವರೇ ಕೊಟ್ಟಿದ್ದಾರೆ, ಖುದ್ದಾಗಿ ಅವರೇನೆ ಕೊಟ್ಟಿದ್ದಾರೆ. KD ಶೂಟಿಂಗ್, ಸಾಂಗ್ ಶೂಟಿಗೆ ಹೋಗಿದ್ದಾರೆ ಚಿಕ್ಕಮಂಗ್ಳೂರಿಗೆ ಅಂತ ಹೇಳ್ಬಿಟ್ಟು. ಅಂದರೆ ನಿಮಗೆ ಅಪ್ಡೇಟ್ ಇದೇ ತಿಂಗಳು ಸಿಗುತ್ತೆ ಅಂತ ಹೇಳಿದ್ದೆ, ಆದರೆ ಈ ಥರದೊಂದು ಅನೌನ್ಸ್ಮೆಂಟ್ನ ಅವರು ವೀಡಿಯೋದಲ್ಲಿ ರೀಲ್ಸಲ್ಲಿ ಬಿಟ್ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೋಡೋಣ, ಅಪ್ಕಮಿಂಗ್ ಅಫಿಷಿಯಲ್ ಅನೌನ್ಸ್ಮೆಂಟು ಇದೇ ಮಂತಲ್ಲಿ ಬರುತ್ತೆ ಅಂತ ನಿಮಗೀಗ ಕನ್ಫರ್ಮ್ ಆಗಿರುತ್ತೆ. ಇದು ಲಾಸ್ಟ್ ವೀಡಿಯೋದಲ್ಲೇ, ಅಪ್ಡೇಟ್ಸ್ ವೀಡಿಯೋದಲ್ಲೇ ನಾನು ಮೆನ್ಷನ್ ಮಾಡಿ ಹೇಳಿದ್ದೆ. ಈಗ 22ನೇ ತಾರೀಕು 2 ಸಿನಿಮಾ ರಿಲೀಸ್ ಆಗಿಕೊಟ್ಟಿದೆ. ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಯ ಹೆಮ್ಮೆಯ ಡಾಲಿ ಧನಂಜಯ ಅವರ ಸಿನಿಮಾ ಝೀಬ್ರಾ ಮೂವಿ ಆಗಿರುವಂಥದ್ದು. ಅದು ತೆಲುಗು ಸಿನಿಮಾ ಆಗಿದ್ರು ಕೂಡ ನಾನಂತೂ ನೋಡ್ತೀನಿ, ಕನ್ನಡದಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಝೀಬ್ರಾ ಸಿನಿಮಾ ನೋಡುವಂಥದ್ದು ಡಾಲಿ ಧನಂಜಯ ಅವರಿಗೆ ಆಗಿರುವಂಥದ್ದು. ಯಾಕೆಂದರೆ ಪ್ರೊಮೈನೆಂಟ್ ರೋಲ್, ಒಂದು ವಿಲನ್ ಕ್ಯಾರೆಕ್ಟರ್ನ, ಮೇಜರ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದಾರೆ. ಅದಲ್ಲದೇ ಹೇಳೋದಾದರೆ 22ನೇ ತಾರೀಕು ಸಂಗೊಳ್ಳಿ ರಾಯಣ್ಣ ರಿಲೀಸ್ ಮಾಡೋಕೆ ಕೊಟ್ಟಿದ್ದಾರೆ. 8ನೇ ತಾರೀಕು ರಿಲೀಸ್ ಮಾಡ್ತಾರೆ ಅಂತ ಹೇಳಿದರು. ಅಂದರೆ ಒಳ್ಳೆ ಡಿಸಿಷನ್ನ ತೊಗೊಂಡು ದೂಕಿ 22ನೇ ತಾರೀಕು ರಿಲೀಸ್ ಮಾಡೋಕೆ ಹೊಟ್ಟಿದ್ದಾರಲ್ಲ, ಒಳ್ಳೇದಾಯ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ನಾನು ಫೋಕಸ್ ಮಾಡ್ತಿರುವಂಥದ್ದು ಯಾವುದೇ ಒಂದು ಫ್ಯಾನ್ ಬೇಸ್ ಹೋಗಿ ನುಗ್ಗಿ ನೋಡಬೇಕು ಅಂತಲ್ಲ. ಈಗಿನ ಮಕ್ಕಳಿಗೆ ದಯವಿಟ್ಟು ನಿಮ್ಮ ಶಾಲಾ ಕಾಲೇಜುಗಳಿಂದ ಕರ್ಕೊಂಡೋಗಿ ತೋರಿಸಿ ಈ ಥರದೊಂದು ನಮ್ಮ ಹೆಮ್ಮೆಯ ಫ್ರೀಡಮ್ ಫೈಟರ್ನ ತೋರಿಸ್ಬೇಕು ಅನ್ನೋದೇ ನನ್ನ ಒಂದು ಆಸೆ ಆಗಿರುವಂಥದ್ದು. ಸೊ ಇಲ್ಲಿ ನನ್ನ ಫೋಕಸ್ ಮೇಯ್ನ್ಲಿ ಇರುವಂಥದ್ದು ಈ ಥರದ ವಿಚಾರಕ್ಕೋಸ್ಕರ. ಮ್ಯಾಕ್ಸ್ ಮೂವಿ ಬಗ್ಗೆ ತುಂಬಾ ಆಕ್ರೋಶ ತೋರಿಸ್ತಾ ಇದ್ದಾರೆ, ತುಂಬಾ ಸಿಟ್ಟನ್ನು ಆಚೆ ಆಗ್ತಿದ್ದಾರೆ. ಪ್ರೊಡ್ಯೂಸರ್ ಮೇಲಾಗಲಿ, ಡೈರೆಕ್ಟರ್ ಮೇಲಾಗಲಿ, ಯಾಕೆ ಈ ಟೀಮ್, ಈ ಪ್ರೊಡಕ್ಷನ್ ಮೇಲೆ, ಮ್ಯಾಕ್ಸ್ ಪ್ರೊಡಕ್ಷನ್ ಮೇಲೆ ಹೇಳ್ತಿರುವಂಥದ್ದು ಒಂದು ಅಪ್ಡೇಟ್ಸ್ ಕೊಡ್ತಾ ಇಲ್ಲ ಅಂತ ಅವರ ಸಿಟ್ಟನ್ನ ಆಚೆ ಆಗ್ತಿದೆ. ಆ್ಯಂಡ್ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ ಗುರು. ಭಗೀರ ಲಾಸ್ಟ್ ವೀಕ್ ಸಕ್ಸಸ್ ಕೊಡ್ತು, ಈ ವೀಕಲ್ಲಿ ರಣಗಲ್ ಸಕ್ಸಸ್ ಕೊಡ್ತು. ಈ ಥರನೇ ಅಪ್ಕಮಿಂಗ್ ಮೂವೀಸ್ ಎಲ್ಲ, ಕನ್ನಡ ಸಿನಿಮಾಸ್ ಎಲ್ಲ ಅದ್ಭುತವಾಗಿರಲಿ ಅಂತ ವಿಶ್ ಮಾಡ್ತಾ. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತೀವಿ. ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.